ವಿಶೇಷ ಏನಪ್ಪಾ ಅಂದ್ರೆ ನನಗೆ ಈ ಉತ್ತರ ಕರ್ನಾಟಕ ಭಾಗ ಅಂದ್ರೆ ತುಂಬಾ ಅಪರೂಪವಾದ ಪ್ರೀತಿ ಜಾಸ್ತಿ ನನಗೆ. ನಾನೇನಾದ್ರೂ ಮುಂದೆ ಹುಟ್ಟಿದ್ರೆ ಈ ಭೂಮಿಯಲ್ಲೇ ಹುಟ್ಟಬೇಕನ್ನೋ ಆಸೆ ನನಗೆ. ಯಾಕಂದ್ರೆ ಇಲ್ಲಿರುವಂತ ಜನ, ಇಲ್ಲಿರುವಂತ ಪ್ರೀತಿ, ಇಲ್ಲಿರುವಂತ ವಾತ್ಸಲ್ಯ ಬೇರೆ ಕಡೆಯಲ್ಲೂ ಸಿಗೋದಿಲ್ಲ. ಕಲ್ಯಾಣ ಕರ್ನಾಟಕ ಮತ್ತೆ ಉತ್ತರ ಕರ್ನಾಟಕ ಅನ್ನೋ ಒಂದು ಪ್ರೀತಿ, ಆ ಮನುಷ್ಯರು ಸ್ವಲ್ಪ ರಫ್ ಆದ್ರೂ ಅಲ್ಲಿರುವಂತ ಪ್ರೀತಿ ಎತ್ತ ತಾಯಿಗಿಂತ ಜಾಸ್ತಿ ಕೊಡ್ತಾರೆ ಪ್ರೀತಿ. ಹಾಗಾಗಿ ನಾನಿವತ್ತೇನು ಕರ್ನಾಟಕ ರಾಜ್ಯ ರೈತ ಹೆಸರು ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಇವತ್ತೇನು ನನ್ನ ಪ್ರವಾಸ ಬಾಗಲಕೋಟೆಯಿಂದ ನಾನು ಬಿಜಾಪುರದಿಂದ ಗುಲ್ಬರ್ಗದಿಂದ ಯಾದಗಿರಿ, ರಾಯಚೂರಿಂದ ನನ್ನ ಪ್ರವಾಸ ಇದೆ. ಯಾಕೆ ಪ್ರವಾಸ ಅಂದ್ರೆ ಮೊನ್ನೆ ತಾನೇ ನಿಮಗೆಲ್ಲ ಗೊತ್ತಿರುವಾಗೆ ಜಾತ್ಯತೀತವಾಗಿ ಯಾವ ಸರ್ಕಾರ ಮಾಡಲಿಲ್ಲ, ಯಾವ ಬಿಲ್ಡರ್ ಮಾಡಲಿಲ್ಲ, ಯಾವ ದೊಡ್ಡ ಸಾಹುಕಾರ ಮಾಡಲಿರುವಂತ ಕೆಲಸನ 1008 ರೈತ ಕಲ್ಯಾಣೋತ್ಸವ ಸಮಾವೇಶವನ್ನ ಉಚಿತವಾಗಿ ನಾವು ಮದುವೆಯನ್ನ ರೈತರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ಮದುವೆ ಅನ್ನೋದು ಆಡಂಬರ ಅಲ್ಲ. ಮದುವೆ ನಾವು ಒಂದು ಸಿಂಪಲ್ ಸಿಟಿ ಇದರಲ್ಲಿ ಮಾಡ್ಕೋಬೇಕು. ಲಕ್ಷಾನುಗಟ್ಟಲೆ ಸಾಲ ಮಾಡಿ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತೇಳಿ, ರೈತರು ಸಾಲ ಮಾಡಿ ಜಮೀನು ಮಾರಿ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಒಂದು ಸಿಂಪಲ್ ಸಿಟಿಯಾಗಿ ನಾನು ಒಂದು ಮದುವೆಯನ್ನ ಮಾಡಿದೆ. ಅದು ಶೃಂಗೇರಿ ಮಠ ಮತ್ತೆ ವೀರೇಂದ್ರ ಹೆಗಡೆ ಅವರ ಒಂದು ಆಶೀರ್ವಾದವನ್ನು ಪಡೆದು ಏನೇನ್ ಮಾಡಿದ್ವಿ, ಅವರಿಗೆ ಬಡವರಿಗೆ ಒಂದಷ್ಟು ಜನ ಪಾತ್ರೆ ಸಾಮಾನುಗಳು ಕೊಟ್ವಿ. 2.5 ಗ್ರಾಮ್ ತಾಳಿ, 25 ಗ್ರಾಮ್ ಬೆಳ್ಳಿ, ಅರ್ಶಿಣ ಶಾಸ್ತ್ರ, ಬಳೆ ಶಾಸ್ತ್ರ ಪ್ರತಿಯೊಂದನ್ನ ಮಾಡಿ ಹತ್ತತ್ರ ಒಂದು 2 ಲಕ್ಷ ಜನ ಒಂದು ಅಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ. ಸುಮಾರು ದೊಡ್ಡ ಮಠ ಅಂದ್ರೆ ಇಡೀ ಇತಿಹಾಸ ದಾಖಲೆಯನ್ನ ಬರೆದಿರುವಂತ ಈ ಮದುವೆಗೆ ಸರ್ಕಾರಕ್ಕೆ ನಾವು ಒಂದು 10 ಸಲ ಎಲ್ಲ ಸಚಿವ ಸಂಪುಟಕ್ಕೆ ಮತ್ತೆ MLAಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಂಟ ನಾವು ಒಂದು ಮನವಿಯನ್ನ ನೀಡ್ತೇವೆ. ಈ ತರ 1008 ಮದುವೆಯನ್ನ ಮಾಡ್ತಾ ಇದ್ದಾರೆ ರೈತರ ಮಕ್ಕಳಿಗೆ. ತಾವು ದಯಮಾಡಿ ಅಲ್ಲಿಗೆ ಬರಬೇಕು, ನಮ್ಮ ಮನವಿಯನ್ನ ತಗೋಬೇಕು ಅಂತ ಕೇಳಿದಾಗ ಸರ್ಕಾರ ನಮ್ಮನ್ನ ಓಲೈಕೆನೂ ಮಾಡೋದಿಲ್ಲ, ಅಥವಾ ನಮ್ಮನ್ನ ಅಭಿನಂದಿಸೋದು ಇಲ್ಲ, ಗೌರವಿಸೋದು ಇಲ್ಲ, ಅಷ್ಟಿಷ್ಟು ಬರೋದೂ ಇಲ್ಲ. ಆ ಚಿತ್ರದುರ್ಗದ DC ಅವರು ಕೂಡ ಅಲ್ಲಿರುವಂತ ಒಂದು ಸರ್ಕಾರದ ಒಂದು ಅಧಿಕಾರಿ, ಅವರು ಕೂಡ ಅಲ್ಲಿಗೆ ಬರದೆ ನಮ್ಗೆ ಅಗೌರವವನ್ನು ತೋರಿಸಿದ್ದಾರೆ. ಯಾಕಂದ್ರೆ ನಾವು 1008 ಮದುವೆ ಮಾಡಿದ್ದು ಯಾವುದೋ ಕಳ್ಳಾಟಕ್ಕೋ, ಮೋಸಕ್ಕೋ, ವಂಚಕ್ಕೋ ಆಗಕ್ಕಲ್ಲ. ಮುಂದಿನ ದಿನಗಳಲ್ಲಿ ಇದೇ ಸರ್ಕಾರ ಯಾವುದನ್ನ ಫ್ರೀ ಕೊಡಬೇಕು, ಯಾವುದನ್ನ ಫ್ರೀ ಕೊಡಬಾರ್ದು. ರೈತರಿಗೆ ಕರೆಂಟ್ ಫ್ರೀ ಕೊಡಬೇಕು, ನೀರು ಫ್ರೀ ಕೊಡಬೇಕು. ಎಲ್ಲಾ ಜಾತಿ ವರ್ಗದವರಿಗೆ ವಿದ್ಯಾಭ್ಯಾಸ ಬೇಕು, ಆರೋಗ್ಯ ಬೇಕು, ವಸತಿ ಬೇಕು. ಇಷ್ಟು ಬಿಟ್ಟು ನಮ್ಗೆ ಇನ್ನೇನು ಫ್ರೀ ಬೇಕು? ನೀವು ಕೂಡ 2,000 ರೂಪಾಯಿ ಅವಶ್ಯಕತೆ ಇಲ್ಲ, ಅದ್ರ ಬಗ್ಗೆ ಒಂದು 10 ಲಕ್ಷ ವೆಚ್ಚದಲ್ಲಿ ಒಂದು ಮನೆಯನ್ನ ಕೊಡಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ, ರೈತರ ಮಕ್ಕಳಿಗೆ ಹೆಣ್ಣು ಕೊಟ್ರೆ ನಾವು ಒಂದು 10 ಲಕ್ಷ ರೂಪಾಯಿಯಲ್ಲಿ ಮನೆಯನ್ನ ಕಟ್ಸ್ಕೊಡ್ತೀವಿ ಅಂತ ಹೇಳಿ 18 ವರ್ಷದ ಒಳಗಡೆ ಓಡೋಗ್ತಿರುವಂತಹ ಬಾಲ್ಯ ವಿವಾಹವನ್ನು ತಡಿಬೇಕು ಅಂದ್ರೆ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗ್ಲಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ, ನಿಮ್ಮ ಅಧಿಕಾರಿಗಳಿಂದ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಅಂದ್ರೆ, ಒಂದು ಸೂರ ಅವಶ್ಯಕತೆ ಇದ್ದಾಗ, ಒಂದು 4 ಜನ ಹೆಣ್ಮಕ್ಳಿದ್ದಾಗ, ಅವ್ರು ನಡೆಯುವಂತ ಒಂದು ಕಟ್ಟಡದಲ್ಲಿ ಒಂದೇ ಕೊಠಡಿ ಇದ್ದಾಗ ಅವ್ರು ಜೀವನ ಮಾಡೋದಕ್ಕೆ ಭಾರಿ ಕಷ್ಟ ಆಗುತ್ತೆ. ಅಂತ ಟೈಮಲ್ಲಿ ನನ್ನ ಮಗಳು ಬೇಗ ಮದುವೆ ಹೋಗ್ಲಪ್ಪ, ಬೇಗ ಮದುವೆ ಹೋಗ್ಬೇಕು, ತಂದೆ ತಾಯಿನೇ ಒಂದು 16-15 ವರ್ಷಕ್ಕೆ ಮದುವೆ ಮಾಡ್ಕೊಡ್ತಾರೆ. ಅದೇ ನೀವೇನು ಮಾಡಿ ಒಂದು 30-40 ಸೈಟ್ ಅನ್ನ, ಒಂದು 2 ಕೊಠಡಿ, ಒಂದು ಕಿಚನ್, ಒಂದು ಬಾತ್ರೂಮ್, ಒಂದು ಹಾಲ್ನ ಕೊಟ್ರೆ ಆ ವ್ಯಕ್ತಿಗಳು 18 ವರ್ಷದ ಒಳಗಡೆ ಯಾಕೆ ಓಡೋಗ್ತಾರೆ? ಅದನ್ನ ತಡೆಗಟ್ಟಬೇಕು. ವಿದ್ಯಾಭ್ಯಾಸ ಅವಶ್ಯಕತೆ ಇದೆ ನಮ್ಗೆ. ಗೌರ್ಮೆಂಟ್ ಸ್ಕೂಲ್ಗಳು ಇವತ್ತು ಮುಚ್ತಾ ಇದ್ರೆ, ನೀವು ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ತಾ ಇದ್ರೆ, ಪ್ರೈವೇಟ್ ಸ್ಕೂಲ್ಗಳಿಗೆ ಅರ್ಧ ಅಮೌಂಟ್ ಅನ್ನು ಸರ್ಕಾರದಿಂದ ಅವ್ರಿಗೆ ಕೊಡ್ತಾ ಇದ್ದೀರಿ. ನೀವು ಗೌರ್ಮೆಂಟ್ ಸ್ಕೂಲ್ಗಳ ಬಗ್ಗೆ ನೀವು ಯಾಕೆ ಅಭಿವೃದ್ಧಿಯನ್ನು ಹೊಂದುವಂತ ನಿಟ್ಟಿನಲ್ಲಿ ತಾವೇ ಯಾಕೆ ಅದನ್ನು ಹೊಣೆಗಾರಿಕೆ ವಹಿಸ್ತಾ ಇಲ್ಲ? ಇವತ್ತು ಕೂಡ ನೀವು ಯಾರೋ ಬಾಡಿಗೆ ಮನೆಗಳು ಕೊಟ್ಟವ್ರ ಮೇಲೆ ನೀವು ದಬ್ಬಳಿಕೆಯನ್ನು ಮಾಡ್ತಾ ಇದ್ದೀರಲ್ಲ, ಅದ್ರ ಬದಲು ಬಾಡಿಗೆ ಮನೆಗಳು ಹೋಗ್ಲಿ, ಒಂದು 10 ಲಕ್ಷ ರೂಪಾಯಿ ಮನೆನೇ ಕೊಟ್ರೆ ಯಾರಿಗೂ ತೊಂದರೆ ಇಲ್ವಲ್ಲ? ಜೊತೆಗೆ ಇವತ್ತು ರೈತ ಹೋಗುವಂತ ದಾರಿ, ಹೊಲಕ್ಕೆ ಹೋಗುವಂತ ದಾರಿನ ಒಂದು 12 ಅಡಿ ದಾರಿ ಬಿಟ್ಕೊಡಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ. ರೈತ ಬೆಳೆದಿದ್ದ ಬೆಳೆಯನ್ನ ಪಕ್ಕದವ್ರ ಹತ್ರ ಮತ್ತೊಬ್ಬರ ಹತ್ರ ಜಗಳಾಡ್ಕೊಂಡು ತನ್ನ ರೋಡಿಗೆ ತರೋಷ್ಟರಲ್ಲಿ ತನ್ನ ದಿಗುಪ್ಸೆಯನ್ನ ಪಡ್ತಾನೆ. ನಾವು ವಾಸ ಮಾಡ್ತಿರುವಂತ 70-90 ಸಾವಿರ ಹಳ್ಳಿ ಇದೆ. ಆ ಹಳ್ಳಿ ಒಳಗಡೆ ಕೇವಲ 20-22 ಸಾವಿರ ಹಳ್ಳಿ ಅಷ್ಟೇ ನೀವು ಗ್ರಾಮಠಾಣೆ ಮಾಡಿದಿರಿ. ಇನ್ನು 50 ಸಾವಿರ ಹಳ್ಳಿ ಗ್ರಾಮಠಾಣೆ ಯಾಕೆ ಮಾಡಲಿಲ್ಲ? ಎಷ್ಟು ಹಳ್ಳಿಗಳು ಇನ್ನೂ ಹತ್ತತ್ರ ಒಂದು 4-5 ಸಾವಿರ ಹಳ್ಳಿಗೆ ವಿದ್ಯುತ್ ಇಲ್ಲ, ರೋಡ್ ಇಲ್ಲ, ಬಸ್ ವ್ಯವಸ್ಥೆ ಇಲ್ಲ, ಶಾಲೆಗಳಿಲ್ಲ. ನೀವು ಇಂಥ ಕಾರ್ಯಕ್ರಮಗಳು ಮಾಡೋದು ಬಿಟ್ಟು ಯಾವುದೋ ಬಿಟ್ಟಿಗೆ ಭಾಗ್ಯಗಳು ಕೊಟ್ವಿ, ರೈತರಿಗೆ ಒಂದಷ್ಟು ಸಬ್ಸಿಡಿ ಕೊಟ್ವಿ, ರೈತರಿಗೆ ಅಷ್ಟೊಂದು ಪರಿಹಾರ ಕೊಟ್ವಿ ಅನ್ನೋ ಬದಲು
ರೈತರಿಗೆ 224 ಕ್ಷೇತ್ರದಲ್ಲಿ ನೀರಾವರಿಯನ್ನು ಕೊಡಬೇಕು, ಅಣೆಕಟ್ಟುಗಳನ್ನು ಕಟ್ಟಬೇಕು, 5800 ಗ್ರಾಮ ಪಂಚಾಯತ್ ಒಳಗಡೆ ರೈತ ಕೇಂದ್ರವನ್ನು ತೆಗಿಬೇಕು. ಆ ರೈತ ಕೇಂದ್ರವನ್ನು ತೆಗೆದ್ರೆ ಸುತ್ತಮುತ್ತ ಪಂಚಾಯತ್ ಒಳಗಡೆ ರೈತ ಬೆಳೆದಿದ್ದ ತಂದು ಮಾರ್ಕೆಟ್ ಇಲ್ಲೇ ಮಾರ್ಕೆಟ್ ಏನೋ ಮಾಡಿದ್ರೆ ಅವ್ನು ಬೆಳೆದಿದ್ದ ಬೆಳೆಗೆ ಅಲ್ಲೆಲ್ಲೋ ಮಾರ್ಕೆಟಿಗೆ ಹೋಗೋ ಬದಲು ಅಲ್ಲಿಗೆ ಬಸ್ ಚಾರ್ಜ್ ಮತ್ತೆ ಟ್ರಾವೆಲ್ ಚಾರ್ಜ್ ಜಾಸ್ತಿ ಆಗುತ್ತೆ. ಅಲ್ಲಿ ಪಕ್ಕದಲ್ಲಿರೋ ಇದಾದ್ರೆ ಒಂದು ಎತ್ತಿನ ಗಡಿಲೋ ಮತ್ತೆ ಯಾವುದೋ ಒಂದು ಟ್ರ್ಯಾಕ್ಟರ್ನೋ ತಗೊಂಡೋಗಿ ಆ ಮಾರ್ಕೆಟ್ಗೆ ಹಾಕ್ತಾನೆ. ನೀವು ಆಮೇಲೆ ದಲ್ಲಾಳಿ ಕೊಟ್ಕೊಳ್ಳಿ. ರೈತರಿಗೆ ಬೇಕಾಗಿದ್ದನ್ನ ನೀವು ಕೊಡ್ತಾ ಇಲ್ಲ, ವಿದ್ಯಾವಂತರಿಗೆ ಬೇಕಾಗಿದ್ದನ್ನು ಕೊಡ್ತಾ ಇಲ್ಲ, ಆರೋಗ್ಯ ಕೊಡ್ತಾ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ವಸತಿ ಇಲ್ಲ. ಮತ್ತೆ ಯಾಕೆ ನೀವು ಈ ತರ ಎಲ್ಲ ಮಾಡ್ತಾ ಇದ್ದೀರಿ? ನಿಮ್ಗೆ ಯಾಕೆ ಈ ತರ ಬೇಜವಾಬ್ದಾರಿತನ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಇಲ್ಲಿ ಏನಾಗಿದ್ದೀವಿ, ನಾವು ಮುಟ್ಟಾಳರಾಗಿದ್ದೀವಿ. ನಾವು ಯಾಕೆ ಮುಟ್ಟಾಳರಾಗಿದ್ದೀವಿ ಅಂದ್ರೆ ಜಾತಿಗೆ ಮತ್ತೆ ಎಂಡ ತುಂಡಿಗೆ ಓಟ್ ಹಾಕ್ತಾ ಇದ್ದೀವಿ. ಇಲ್ಲಿ ದೊಡ್ಡ ಕಳ್ಳ ಯಾರಂದ್ರೆ ನಾವು ಮತದಾರರು. ನಾವು ಯಾವತ್ತು ನಮ್ಮ ನೀರು ನೆರಳಿಗೆ, ವಸತಿಗೆ, ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ, ನಮ್ಮ ರೋಡಿಗೆ, ನಮ್ಮ ನೀರಿಗೆ, ನಮ್ಮ ಮಕ್ಕಳ ಆರೋಗ್ಯಕ್ಕೆ, ನಮ್ಮ ಮಕ್ಕಳ ಅಭಿವೃದ್ಧಿಗೆ ನಾವು ಓಟ್ ಹಾಕ್ತೀವಿ. ಆವತ್ತು ಮಾತ್ರ ಇಲ್ಲಿ ರಾಮರಾಜ್ಯ ಆಗುತ್ತೆ, ಕರ್ನಾಟಕ ರಾಮರಾಜ್ಯ ಆಗುತ್ತೆ. ಯಾವ ರಾಜಕಾರಣಿಗಳ ಕಡೆಯಿಂದನೋ ರಾಮರಾಜ್ಯ ಆಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಕೊಟ್ಟವ್ರೆ ಸಂವಿಧಾನ ನಮ್ಗೆ, ಆ ಸಂವಿಧಾನ ಯಾವ ತರ ಕೊಟ್ಟರು ಅಂದ್ರೆ ನಿಮ್ಮ ಹಕ್ಕುಗಳನ್ನ ನೀವು ಪಡೀರಿ. ನಿಮಗೆ ಯಾರು ದಬ್ಬಾಳಿಕೆ ಮಾಡ್ತಾರೆ ಅದನ್ನು ನೀವು ಹೋರಾಟ ಮುಖಾಂತರ ತಗೊಳ್ಳಿ. ನಿಮ್ಗೆ ಏನ್ ಬೇಕೋ ಅದು ನೀವು ಹೋರಾಟ ಮುಖಾಂತರ ತಗೊಳ್ಳಿ ಅಂತ ಹೇಳಿ ಕೊಟ್ಟಿದ್ದಾರೆ ವಿನಃ ಕೊಡುವಂತ ಆ ಮತದಾನ ಡೈಮಂಡ್, ಅದು ಮತದಾನ ಅನ್ನೋದನ್ನ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಯಾರೋ ಒಂದು 500,000 ರೂಪಾಯಿ ಸೇವ್ ಮಾಡ್ಬಿಡ್ತಿದೀವಲ್ಲ. ಒಂದು ಕ್ಷೇತ್ರಕ್ಕೆ ಕಮ್ಮಿ ಅಂದ್ರೆ 3 ಕೋಟಿ ರೂಪಾಯಿ ಖರ್ಚು ಮಾಡ್ತಾನೆ ಒಬ್ಬ MLA. 3 ಪಕ್ಷದವ್ರು 100 ಕೋಟಿ ಅಂದ್ರೆ 300 ಕೋಟಿ. ಆ 300 ಕೋಟಿ ರೂಪಾಯಿ ನಮ್ಗೆ ಅಭಿವೃದ್ಧಿಗೆ ಆಗೋದಿಲ್ವೇ? ನೀವು ಕೂಡ 500,000 ಇಸ್ಕೊಬಿಟ್ಟು ನೀವು ಹೇಳ್ಬೇಕಿತ್ತು ಅವತ್ತೇನಂತೇಳಿ, ನೋಡಪ್ಪ ನನ್ನ ಮಗ KS ಓದ್ತಿದ್ದಾನೆ, ನನ್ನ ಮಗ ತಹಸೀಲ್ದಾರ್ ಓದ್ತಿದ್ದಾನೆ, ನನ್ನ ಮಗ PDO ಓದ್ತಿದ್ದಾನೆ, ನನ್ನ ಮಗ ಮಾಸ್ಟರ್ ಓದಕತ್ತಾನ, ನನ್ನ ಮಗ ಒಬ್ಬ ಪೊಲೀಸ್ ಓದಕತ್ತಾನ. ಇದನ್ನ ನಾವು ಹೇಳಲೇ ಇಲ್ಲ ಅವರಿಗೆ. ಅವು ಎಲೆಕ್ಷನ್ ಟೈಮಿಗೆ ಬಂದ್ವಿ, ಅವನಷ್ಟೊಂದು ಕೊಟ್ಟ ಎಂಡ ತುಂಡಿಗೆ ಇಟ್ಕೊಂಡ್ವಿ, ಕುಡಿದ್ವಿ, ಎಲೆಕ್ಷನ್ ಮಾಡಿದ್ವಿ, 5 ವರ್ಷ ನಾವು ಬಾಯಿ ಪಡ್ಕೊಳಕತ್ತೀವಿ. ಇದನ್ನ ಬಿಡಬೇಕು. ನನ್ನ ಉದ್ದೇಶ ಇಷ್ಟೇ. ನಾನಿವತ್ತು 1008 ಮದುವೆ ಮಾಡಿದ್ದೀನಿ. ಯಾವ ಸರ್ಕಾರನು ಕೂಡ ಇಂಥ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವ್ರಿಗೆ ತಾಕತ್ತಿದ್ರೆ ಮಾಡಿ ತೋರಿಸ್ಲಿ. ನಾನೊಬ್ಬ ರೈತರ ಮಗ ಏನಿಲ್ದಿರುವಂತ ನಾಸ್ತಿಕ. ನಾನು 1008 ಮದುವೆ ಮಾಡಿದ್ದೀನಿ ಅಂದ್ರೆ ಏನಕ್ಕೆ ಮಾಡಿದೆ? ಸರ್ಕಾರ ರೈತರ ಬಗ್ಗೆ ಅಪಸ್ವರ ಹೊರಟಿದೆ, ಅಪಪ್ರಚಾರ ಮಾಡ್ತಾ ಇದೆ. ನಾವು ಅದು ಕೊಡ್ತಾ ಇದೀವಿ, ಇದು ಕೊಡ್ತಾ ಇದೀವಿ. ರೈತರು ಸಾಲ ಕೈಲಾಗ್ತಾ ಇರುವಂತ ಒಂದು ಬಿರುದನ ಕೊಡಕ್ ಹೊರಟಿದೆ ನಮ್ಮ ಮೇಲೆ. ಯಾಕೆ ಅವ್ರು ಕೂಡ 500,000 ಇಸ್ಕೊಳಕತ್ತೀವಲ್ಲ, ಅದಕ್ಕೆ ನಮ್ ಕೈಲಾದ್ರು ಅಂತೇಳಿ. ಈ ದೇಶಕ್ಕೆ ಮತ್ತೆ ಈ ಭೂಮಿಗೆ ಪ್ರೀತಿದಾಯಕ ಮತ್ತೆ ಈ ದೇಶ ಉಳಿಲೇಬೇಕಂದ್ರೆ ರೈತ ಈ ದೇಶದ ಬೆನ್ನೆಲುಬಾಗಬೇಕು. ಈ ದೇಶದ ಮುಖ್ಯಮಂತ್ರಿ ಆಗ್ಬೇಕು ರೈತ. ಈ ರಾಜ್ಯದ ಒಳ್ಳೆ ಉನ್ನತ ಚುಕ್ಕಾಣಿಯನ್ನ ರೈತರ ಮಕ್ಕಳು ಹಿಡಿಯಬೇಕಾಗಿದೆ. ಆದ್ರೆ ರೈತರ ಮಕ್ಕಳು ಇವತ್ತು ಚುಕ್ಕಾಣಿ ಹಿಡಿಲಿಲ್ಲ, ವಿಧಾನಸೌಧಕ್ಕೆ ನಾವು ತೆರಳಿಲ್ಲ, ಪ್ರವೇಶ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳೇ ಚುನಾವಣೆಗೆ ಭಾಗವಹಿಸ್ತಾರೆ. ಅಧಿಕಾರಿಗಳು ನಮ್ಮನ್ನ ಈಗ ಬಳಕೆ ಮಾಡ್ತಿರೋದಲ್ಲ, ಇದು ಅಪ್ಪನಂತ ಬಳಕೆ ಮಾಡ್ತಾರೆ. ಗೌರ್ಮೆಂಟ್ ಶಾಲೆ ಒಳಗಡೆ ನಡೀತಿರುವಂತ ಒಂದು ಭ್ರಷ್ಟಾಚಾರ, ಗೌರ್ಮೆಂಟ್ ಹಾಸ್ಟೆಲ್ಗಳಲ್ಲಿ ನಡೀತಿರುವಂತ ಒಂದು ಭ್ರಷ್ಟಾಚಾರ, ಇದನ್ನ ತಡೆಗಟ್ಟಬೇಕು. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು. ಇದನ್ನ ಮಾಡ್ಬೇಕಂದವ್ರು ಯಾರು? ನಾವೆಲ್ಲ ಸೇರಿ ಮಾಡ್ಬೇಕಿಲ್ಲಿ. ಮಾಧ್ಯಮದವರು ಸೇರ್ಕೋಬೇಕು, ರೈತರು ಸೇರ್ಕೋಬೇಕು, ವಿದ್ಯಾವಂತರು ಸೇರ್ಕೋಬೇಕು. ಇವರೆಲ್ಲ ಸೇರ್ಕೊಂಡ್ರೆ ನಮ್ಮ ಕರ್ನಾಟಕವನ್ನು ಸುಭದ್ರ ಕರ್ನಾಟಕವನ್ನು ಮಾಡಬಹುದು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಹೇಳಿ ಬಂದೆ, ನಾನು 1008 ಮದುವೆ ಮಾಡ್ತಾ ಇದ್ದೀನಿ ಗುರುಗಳೇ ಅಂತ. ದಯಮಾಡಿ ಡಿಸೆಂಬರ್ 7 ತಾರೀಕು ಬರಬೇಕು ಅಂತೇಳಿ. ನಾನು 1008 ಮದುವೆ ಮಾಡ್ಲಿಕ್ಕೆ ಬರಲಿಲ್ಲ. ಅವರು ಅಲ್ಲೆಲ್ಲೋ ಒಬ್ಬ MLAಗೆ ಹೆಲಿಕಾಪ್ಟರ್ ನಲ್ಲಿ ಇಳಿದು ಮದುವೆ ಮಾಡಿ ಬರ್ತಾರೆ. ಅವರು ನಾಚಿಕೆ ಆಗ್ಬೇಕಲ್ಲ ಇವರಿಗೆ. ಒಂದು ಸರ್ಕಾರ ಕರ್ನಾಟಕದ ಇತಿಹಾಸದೊಳಗಡೆ 1008 ಮದುವೆ. ಹಬ್ಬ ಏನಪ್ಪ ಇದು ಮದುವೆ? ಇಂಥ ಕಾರ್ಯಕ್ರಮನ ಬರ್ಬೇಕು, ಹೋಗ್ಬೇಕು. ನಾವು ರೈತರ ಮಕ್ಕಳು ಮದುವೆ ಮಾಡ್ತಾರೆ ಅಂತೇಳಿ ವಿಶೇಷವಾಗಿ ನಾವು ಕರಿದಲ್ಲೇ ಬರ್ಬೇಕಿತ್ತು. ಅಲ್ಲಿರುವಂತ ಸುಧಾಕರ್ ನಾಚಿಕೆ ಆಗ್ಬೇಕಾದ ನನಗೆ. ಅಲ್ಲಿರುವಂತ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ, ಅಲ್ಲಿರುವಂತ MLA ಬರಲಿಲ್ಲ. ನಾಚಿಕೆ ಆಗ್ಬೇಕು ಅವರಿಗೆ. ಚಿತ್ರದುರ್ಗದಲ್ಲಿ ನಾವೆಲ್ಲಿಂದ ಹೋಗಿ ಯಾರ ಹತ್ರ ಭಿಕ್ಷೆ ಎತ್ತಿ ಆ ಶೃಂಗೇರಿ ಮಠ ಮತ್ತೆ ವೀರೇಂದ್ರ ಹೆಗಡೆ ಅವರು ಕೊಟ್ಟಂತ ಭಿಕ್ಷೆದೊಳಗಡೆ ನಾವು 1008 ಮದುವೆ ಮಾಡಿದ್ವಿ. ಮುಸ್ಲಿಮರು 9 ಜನ, ಕ್ರಿಶ್ಚಿಯನ್ ಒಂದು, ಎಲ್ಲಾ ವರ್ಗದ ಜನರಿಗೆ 1008ಕ್ಕೆ 1010 ಮದುವೆ ಮಾಡಿದ್ವಿ ನಾವು. ಜಾತಿ ತಾರತಮ್ಯ ಮಾಡಲೇ ಇಲ್ಲ ನಾವು. ಆದ್ರೆ ಅಲ್ಲಿರುವಂತ ಸರ್ಕಾರ ನಮ್ಮ ಗಿಲ್ಲಿ ನಟ ನೋಡಿ, ಗಿಲ್ಲಿ ನಟ ನೀವೆಲ್ಲ ನೋಡಿದಿರಿ. ಅವನು ರೈತರ ಮಗನ ನಾನೇನು ಬೇಜಾರು, ನಾನೇನು ತಪ್ಪಂತಿಲ್ಲ. ಆದ್ರೆ ಆತ ಗೆದ್ದಿದ್ದಕ್ಕೆ
ಇಡೀ ದೇಶಕ್ಕೆ ಪ್ರಿಯ ಮುಖ್ಯಮಂತ್ರಿಗಿಂತ ಜಾಸ್ತಿ ಗೌರವ ಕೊಟ್ರಿ. ಇಡೀ ಸಚಿವ ಸಂಪುಟ ಹೋಗಿ ಅವ್ರ ಮನೆ ಬೂಟ್ ಹಾಕಿದ್ರಿ, ಅವ್ರಿಗೆ ಕಳಿಸಿ ಸನ್ಮಾನ ಮಾಡಿದ್ರಿ. ನಾವು 1008 ಮದುವೆ ಮಾಡಿದ್ವಲ್ಲ, ನಾವು ತಲೆ ಹಿಡಿದ್ವಾ ಅಥವಾ ನಿಮ್ ತರ ಭ್ರಷ್ಟಾಚಾರ ಮಾಡ್ತಾ ಇದೀವ? ನಿಮ್ಗೆ ನಾಚಿಕೆ ಆಗ್ಬೇಕು. ನೀವು ಈಗಲೂ ಕೂಡ ಒಬ್ಬ ಸಂಘಟನೆ ಮಾಡ್ಕೊಂಡು 1008 ಮದುವೆ ಮಾಡಿರುವಂತ ಒಬ್ಬ ವ್ಯಕ್ತಿನ ಕರೆದು ಸನ್ಮಾನ ಮಾಡೋದಾಗ್ಲಿ, ಒಂದು ಗೌರವ ಸಲ್ಲಿಸಕ್ಕೆ ಹೋಗ್ತಾ ಇಲ್ಲ ನಿಮ್ಗೆ. ನಿಮ್ಮ ರಾಜಕೀಯ ಪ್ರೀತಿಗೋಸ್ಕರ ಎಲ್ಲಿ ರೈತರ ಮಕ್ಕಳು ಮದುವೆ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಗೆ ನಾಚಿಕೆ ಆಗುತ್ತೆ ಅಂತ ಹೇಳಿ ಕರೆಯಕ್ಕೆ ಹೋಗ್ತಿಲ್ಲ ಅಂತ ಹೇಳಿ ತಾವು ಆ ರೈತರಿಗೆ ತುಂಬಾ ಅಗೌರವವನ್ನು ತೋರಿಸಿರುವಂತಹ ಸರ್ಕಾರ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಚೀಮಾರಿಯನ್ನು ನಾವು ಹಾಕೇ ಹಾಕ್ತೀವಿ. ಈಗ ಆಲ್ರೆಡಿ 86,000 ಜನ ನನ್ನ ಸಂಘಟನೆ ಒಳಗಡೆ ಇರುವಂತದ್ದು. ಕರ್ನಾಟಕ ರಾಜ್ಯ ರೈತೋದಯ ಸೇನೆ ಒಳಗಡೆ 86,000 ಜನ ಇದ್ದಾರೆ. 224 ಕ್ಷೇತ್ರ 31 ಜಿಲ್ಲೆ ಒಳಗಡೆ ಇದೀವಿ. 6 ರಿಂದ 17 ಜನ ನಮ್ಮ ಲಾಯರ್ಗಳಿದ್ದಾರೆ. ಅವರೆಲ್ಲ ನಾವು ಸೇರಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ. ರೈತರ ಮಕ್ಕಳು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಂದು 15-20 ಜನನ ನಾವು ಕರ್ಕೊಂಡೆ ರೈತರ ಮಕ್ಕಳನ್ನ ಕರ್ಕೊಂಡು ನಾವು ವಿಧಾನಸೌಧ ಪ್ರವೇಶ ಮಾಡ್ತೀವಿ. ನಿಮ್ಮನ್ನ ಕೊಳಪಟ್ಟಿ ಕಿತ್ತು ಹೊರಗಡೆ ಹಾಕ್ತೀವಿ. ನಾವು ಕೂಡ ವಿಧಾನಸೌಧದೊಳಗಡೆ ನಾವು ಕೂಡ ಒಬ್ಬರು ಶಾಸಕರಾಗಿ ನಮ್ಮ ರೈತ ಬಾಂಧವರೆಲ್ಲ ನಾವೆಲ್ಲ ಬರ್ತಾ ಇದ್ದೀವಿ. ನಾವು ಬಂದು ನಮ್ಮದೇ ಆದ ಚಿಕ್ಕಣಿಯನ್ನು ಇಡ್ತೀವಿ. ಅವಾಗ ಯಾವ ಜಾತಿ ತಾರತಮ್ಯ ನಾವು ತರೋದಿಲ್ಲ. ನಿಮ್ಮಂತಹ ಭ್ರಷ್ಟ ರಾಜಕಾರಣಿಗಳು ಇಲ್ಲಿ ಬೇಡವೇ ಬೇಡ. ನಮ್ಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಹುಡುಕ್ತಾ ಇದೀವಿ. ಅಷ್ಟೇ ಬೇಕು ಅಂತೇಳಿ ನಾನು ಇವತ್ತೇನು ದೇವರಿಪ್ಪರಿಗೆಯ ನನ್ನ ರೈತ ಬಾಂಧವರಲ್ಲಿ ವಿಶೇಷವಾಗಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಎರಡೇ ಎರಡು ರೈತ ಬೆಳೆದ ದೇಶ ಸೈನಿಕ ದೇಶ ಕಾಯ್ದ ಅಂತಂದ್ರೆ ನಾವು ಸುರಕ್ಷಿತ ಇರಾಕ್ ಸಾಧ್ಯ. ನಾವು ಯಾವುದೇ ಸಂಘಟನೆಯಲ್ಲಿ ಯಾವುದೇ ಇರಲಿ, ನಾವು ರಾಜಕಾರಣ ಅಂತ ನಮ್ಮ ಮಧ್ಯೆ ವಿಶೇಷವಾಗಿ ನಾವು ಮಾತಾಡೋದೇ ಇಲ್ಲ. ಅವ್ರು ತಮ್ಮ ವ್ಯತ್ಯೆ ತೋರ್ಕೊಂಡ್ರೆ ಅವ್ರು ಒಬ್ಬ ರೈತಗ ಇದು ಇವರು ಹೇಳಿದ್ರ ಮೇಲೆ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಇದರ ದೇಶದಲ್ಲಿ ರೈತನಿಗೆ ಎಷ್ಟು ಬೆಲೆ ಅದ, ಹೋರಾಟಗಾರರಿಗೆ ಬೆಲೆ ಇಲ್ಲ ಅಂದ್ರೆ ಮತ್ತೆ ರೈತರಿಗೆ ಎಷ್ಟು ಅಲ್ಲಿ ಬೆಲೆ ಇಲ್ಲ. ಯಾವುದೇ ಸರ್ಕಾರಗಳು ಈ ಸರ್ಕಾರಗಳು ತನ್ನೋದಿಲ್ಲ. ಅವ್ರು ನೋಡವ್ರು ಅಷ್ಟು ಜನ ಎಲ್ಲ ಸಮುದಾಯ ಅದು ಇದು ಇಲ್ಲ, ಯಾವುದೇ ಜಾತಿ ಭೇದವಿಲ್ಲದೆ ಅಷ್ಟು ಜನರಿಗೆ ಅವ್ರು ಮತ್ತೆ ಕಲ್ಯಾಣ ಭಾಗ್ಯ ಅಂತೀವಿ ನಾವು. ಅದಕ್ಕೆ ಕಲ್ಯಾಣ ಭಾಗ್ಯ ಉತ್ತರ ಕರ್ನಾಟಕ ಭಾಷೆದಲ್ಲಿ ನಾವು ಮಾತಾಡ್ಬೇಕಂದ್ರೆ ಕಲ್ಯಾಣ ಅಂದ್ರೆ ಅಷ್ಟೇ ಜನರ ಕಲ್ಯಾಣ ತಮ್ಮ ಸ್ವಯಂ ಪ್ರೇರಿತ ಮತ್ತೆ ಅಲ್ಲೇ ಇಲ್ಲಿ ಅಲ್ಲ ಭಿಕ್ಷೆ ಬೇಡಿ ಟೈಪ್ ಹೇಳಿದ್ರೆ ರೈತರ ಬಳಿ ಇರೋದಂತ ಅಷ್ಟು ಮಾಡಕ್ ಸಾಧ್ಯನೇ ಇಲ್ಲ. ಸಾವಿರಗಟ್ಟಲೆ ಮದುವೆ ಅಂತ ಯಾರು ರೈತ ಮಾಡಿದ್ ನಾನು ಉದಾಹರಣೆಗಳನ್ನು ಕೇಳಿಲ್ಲ ಯಾವ ಸಂಘಟನೆದಾಗು. ಬಟ್ ಇವ್ರು ಇಷ್ಟು ದೊಡ್ಡ ಸಾಧನೆ ಮಾಡಕ್ ಫಸ್ಟ್ಗೆ ನಾವು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಾ ಇದ್ದೀವಿ. ಮತ್ತ ವಿಶೇಷವಾಗಿ ಹೇಳ್ತಾ ನಮ್ಮ ಕಲ್ಯಾಣ ಕರ್ನಾಟಕ ರೈತರ ವತಿಯಿಂದ ಮತ್ತೆ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಯಾಕಂದ್ರೆ ರೈತ ಮನಸ್ಸು ಮಾಡ್ದ ಅಂತಂದ್ರ ಅವ್ರು ಹೇಳಿದ್ರೆ ಒಂದ ಮಾತಿನ ಸೂಕ್ಷ್ಮವಾಗಿ ಹೇಳಿದ್ರೆ ವಿವರಣೆಗಳನ್ನು ಜಾಸ್ತಿ ಕೊಡ್ಲೇ ಇಲ್ಲ. ಅವರು ರೈತ ಮನಸ್ಸು ಮಾಡ್ದ ಅಂತಂದ್ರೆ ಈ ಜಗತ್ತನ್ನೇ ಆಳುವ ಶಕ್ತಿ ಅವ್ರ ಬಲ್ಲಿ ಐತೆ ಅಂತ ಹೇಳ್ತಾರ. ಯಾಕ ಎಲ್ಲರೂ ನಾವು ನೌಕರಿನೂ ಮಾಡ್ಬೋದು, ಇದನ್ನು ಮಾಡ್ಬೋದು. ಪ್ರತಿಯೊಬ್ಬ ರೈತ ತನ್ನ ಬೆವರು ಸುಳಿಸಿ ಬೆಳೆ ಬೆಳಿದಾರ ಇದ್ದ ಅಂತಂದ್ರೆ ನಾವು ಊಟ ಮಾಡೋದಕ್ಕೆ ಸೂಕ್ಷ್ಮವಾಗಿ ಹೇಳಿದ್ರೆ ವಿವರಣೆಗಳನ್ನು ಜಾಸ್ತಿ ಕೊಡ್ಲೇ ಇಲ್ಲ. ಅವರು ರೈತ ಮನಸ್ಸು ಮಾಡ್ದ ಅಂತಂದ್ರೆ ಈ ಜಗತ್ತನ್ನೇ ಆಳುವ ಶಕ್ತಿ ಅವ್ರ ಬಲ್ಲಿ ಐತೆ ಅಂತ ಹೇಳ್ತಾರ. ಯಾಕ ಎಲ್ಲರೂ ನಾವು ನೌಕರಿನೂ ಮಾಡ್ಬೋದು, ಇದನ್ನು ಮಾಡ್ಬೋದು. ಪ್ರತಿಯೊಬ್ಬ ರೈತ ತನ್ನ ಬೆವರು ಸುಳಿಸಿ ಬೆಳೆ ಬೆಳಿದಾರ ಇದ್ದ ಅಂತಂದ್ರೆ ನಾವು ಊಟ ಮಾಡಕ್ ಸಾಧ್ಯ ಇಲ್ಲ. ಯಾವುದೇ MLA ಇರ್ಲಿ, MP ಇರ್ಲಿ, ಪ್ರಧಾನ ಮಂತ್ರಿ ಇರ್ಲಿ, ಯಾಕೋ ನೌಕರಸ್ನೇ ಇರ್ಲಿ, ರೈತ ಬೆಳೆದಾತ ಅವನಿಗೆ ಈಗ ಬೆಲೆ ಕಳ್ಕೊಂಡ್ಬಿಟ್ಟಾನ. ಈಗ ಎಲ್ಲಾ ಸರ್ಕಾರದಿಂದ ಇರ್ಲಿ ಇವಾಗ ಇರ್ಲಿ ಒಬ್ಬ ರೈತ ಬೆಲೆ ಯಾವಾಗ ಕೊಡ್ತಾರ ಆ ಸರ್ಕಾರ ಮತ್ತೆ ರೈತ ಉದ್ಧಾರ ಆಗಕ್ ಸಾಧ್ಯ. ಕೆಲವು ಮಂದಿ ರೈತರ ಹತ್ರ ಕೆಲವನ್ನ ನೋಡ್ತಿರ್, ಕೆಲವು ಈ ಸದ ಅದೇ ಪರಿಸ್ಥಿತಿ ಹೇಳ್ಬೇಕು ಅಂತಂದ್ರೆ ಈ ವರ್ಷ ಇಷ್ಟು ಮಟ್ಟಿಗೆ ಇದೀನಿ ನಾನು. ಹೋದ್ ವರ್ಷ ಅತಿ ಹೆಚ್ಚು ಈ ಸದ ಅವ್ರಿಗೆ ಒಂದು ನಾನೇ ವಿನಂತಿ ಹೇಳ್ಬೇಕು ಅಂದಿದ್ದೇನ. ಎಲ್ಲಾ ಬೆಳೆಗಳೇ ಪರಿಹಾರ ಕೊಡ್ತಾರ. ನಮ್ಮಲ್ಲಿ ಅತಿ ಹೆಚ್ಚು ನಾವು ರೈತ ನಷ್ಟ ಆಗಿದ್ದು ಅಂತಂದ್ರೆ ತೊಗರಿನೇ. ನಾವು ಅತಿ ಹೆಚ್ಚು ಮೊದಲೇ ನಮ್ ತೊಗರೆ ಕಣದಲ್ಲ, ತೊಗರೆ ಕಣದ ನಮ್ಮಲ್ಲಿ ಕಲಬುರಗಿ ಅಂತಾರ. ನಾವು ಜೋಳ ಗೋಧಿ ಬೆಳೆ ಪ್ರದೇಶ ಆದ್ರೆ ಈಗ ಅದನ್ನ ಬಿಟ್ಟು ನಾವು ಆರ್ಥಿಕ ಬೆಳೆ ಉದ್ದೇಶದಿಂದ ನಾವು ತೊಗರಿ ಬಿತ್ತಿದ್ದೀವಿ. ಈಗ ಹೋದ್ ಸರಿ ಹೇಳ್ಬೇಕಂದ್ರೆ ಸರ್ ಅತಿ ಹೆಚ್ಚು ಮಳೆ ಆಯ್ತು, ಮಳೆ ಹಾಕಿ ಎಲ್ಲಾನು ಬಂದಾವ್. ಆದ್ರೆ ಹತ್ತಿ ಇನ್ಶೂರೆನ್ಸ್ ಕೊಟ್ರ ಬಟ್ ತೊಗರಿಗೆ ಇನ್ಶೂರೆನ್ಸ್ ಬಂದಿಲ್ಲ. ಅತಿ ಹೆಚ್ಚು ನುಕ್ಸಾನ ಆದವ್ರೆ ನಾವು. ಈ ಸದ್ ನೋಡ್ರಿ ನಮ್ ಕಡಲೆ ಬೆಳೆ ಬೆಳೆದಿದ್ದು ಅತಿ ಹೆಚ್ಚಾಗಿ ಕೆಲವು ರೈತರಿಗೆ ಕಡಲೆ ಬೆಳೆ ಬೆಳೆದಾರ, ದರನೇ ಇಲ್ಲ. ತೊಗರಿ ಕೇಂದ್ರ ಇದು ಕೇಂದ್ರ ಕಡಲಿ ಕೇಂದ್ರ ತೆರಿ ಅಂತಂದ್ರೆ ಯಾವ್ದೇ ಸರ್ಕಾರ ಮುಂದೆ ಬರುವ ತೊಗರಿ ಆ ಕೇಂದ್ರ ತೆರೆಯೋದು. ತೊಗರಿ ಕೇಂದ್ರಗಳ ತೆರೆದ್ರು ಅಲ್ಪ ಸ್ವಲ್ಪ ತುಂಬಿದ್ರು ಬಿಟ್ಟು ಅದನ್ನ. ಯಾಕಂದ್ರೆ ರೈತರಿಗೆ ವಿಶೇಷವಾಗಿ ಹೇಳಿದ್ರೆ ಕಡ್ಲಿ ಕೇಂದ್ರ ನಿಮ್ಮದಿಂದ ಮನವಿ ಕೊಡ್ರಿ. ಯಾಕ ನಾವು ಕೊಡಕ್ಕೆ ನಾವು ಕರ್ನಾಟಕ ಮೊನ್ನೆ ನಾನು ಯಾದಗಿರಿ ಮಾತಾಡಿದ್ದೀನಿ ಸರ್. ಕಡ್ಲೆ ರೇಟ್ 10,000 ರೂಪಾಯಿ ಮಾಡಿ ಇದು ಏನು ನಮ್ಮ ತೊಗರಿ ಇತ್ತಲ್ಲ ಅದು 8,000 2,000 ಏನೋ ಮಾಡಿದ್ರಂತೆ. 15,000 12,000 ಏನಿತ್ತು ಹೋದ್ಸಲ, 12,000 ಹೆಚ್ಚಿದ್ರೆ ಇತ್ತು. ನೀವು 15,000 ಮಾಡಿ ಅಂತ ಆಲ್ರೆಡಿ 2 ತಿಂಗಳು ಮುಂಚೆನೆ ನಾನು ಯಾದಗಿರಿ ಒಳಗಡೆ ಮಾತಾಡಿದ್ದೀನಿ ಅದನ್ನ.
ಇಲ್ಲ ಸರ್, ಈ ಬಗ್ಗೆ ಇದ್ರ ಬಗ್ಗೆ ನಾನು ಪ್ರಸ್ತಾಪ ಕೊಡ್ತೇನೆ. ಈಗ ಕಲಬುರಗಿಯಲ್ಲಿ ಮನೆ ಇವರು ಇದು ಮಾಡಿದಾರ ಅದು ಯಾಕೋ ತೊಗರಿ ಬೆಳೆಗಾರ ಸಂಘದಿಂದ ಅವ್ರು ಕನಿಷ್ಠ ಬೆಲೆ ಅಂತಂದ್ರ ಕನಿಷ್ಠ ಬೆಲೆ 15 ಸಾವಿರ ಮಾಡತ್ ಹೇಳಿದ್ರ, ಕಡ್ಲೆ ಬೆಳೆಗೆ 10 ಸಾವಿರ ಮಾಡತ್ ಹೇಳಿದ್ರಿ. ಈ ಸದ್ಯ ತೊಗರಿ ಕಡ್ಲೆ ಬೆಳೆ ಅಂತಂದ್ರ 5,800 ಐತಿ ಸರ್ಕಾರದಿಂದ. ಈಗ ತೊಗರಿದಂದ್ರೆ 8,000 ಐತಿ. ಅದ್ರ ಅದನ್ನ ಹೆಚ್ಚಿನ ಮಾಡತ್ತೇಳಿ ಅವರು ಪ್ರೊಟೆಸ್ಟ್ ಮಾಡಾಕತ್ತಾರ. ಬಟ್ ಈ ವರ್ಷ ಹಾಗೂ ನಮ್ಮ ರೈತ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಚಿತ್ತಾಪುರ ನನ್ನ ಚಿಕ್ಕಮಗಳೂರು ಅಧ್ಯಕ್ಷ ಸರ್ ಬಂದಿದ್ದಾರೆ. ಅವರಿಗೆ ನಾವು ಸುಮ್ಮ 5 ಗಂಟೆ ಹೊತ್ತು ನಾವು ಭೇಟಿಯಾಗಿ ಜರ ಮಾತಾಡ್ಸ್ಕಿರಂದ್ರೆ ನಾವು ಅಭಿಮಾನಿಯನ್ನು ಸಬಲಿಸ್ಕೊಬೇಕಂತ ಹೇಳ್ಕಿರಂದ್ರೆ ನಾವು ಜರ ಕರೆದೆವು. ಬಂದು ಭೇಟಿ ಆದರು. ಹಾಗೂ ಎಲ್ಲ ನಮ್ಮ ಮಿತ್ರಗಳಿಗೆ ನಾವೇನು ಅನ್ಬೇಕಪ್ಪ ಅಂತಂದ್ರೆ, ನಾವು ಅವರಂಗ ನಾವೊಂದು ಒಂದು ನಮ್ಮ ಸಾಧನೆಯನ್ನು ಮುಂದೊಂದು ಓರಿಸ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಇದರಲ್ಲಿಂದ ನಾವು ಎಲ್ಲರೂ ಕೂಡಿಕೊಂಡು ಸದ್ಯದಿಂದ ದುಡಿಬೇಕು ಅಂತೇಳಿ